ಹಾಯ್ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಜಂಬೋ ಜೆಟ್ ಅಂದರೆ ಇದರ ಒರಿಜಿನಲ್ ನೇಮ್ ಬಂದ್ಬಿಟ್ಟು ಬೋಯಿಂಗ್ 747 ಅಂತ. ಈ ಒಂದು ಏರ್ಕ್ರಾಫ್ಟ್ನ ಬಗ್ಗೆ ಒಂದು 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಕೊನೆವರೆಗೂ ನೋಡಿ. ಯಾಕಪ್ಪ ಅಂದರೆ ನನಗೆ ಸ್ಪೆಷಲ್ ಆಗಿ 7ನೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಂದ್ಬಿಟ್ಟು ತುಂಬಾನೇ ಎಫೆಕ್ಟ್ ಆಯಿತು. ಅದೇನಪ್ಪ ಅಂತಾನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಕೊನೆವರೆಗೂ ನೋಡಿ. ಸೊ ಇದರಲ್ಲಿ ಫಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದರೆ ಬೋಯಿಂಗ್ 747 ಅನ್ನೋ ಒಂದು ವಿಮಾನ ಬಂದ್ಬಿಟ್ಟು ಜನವರಿ 9, 1969 ನಲ್ಲಿ ಕಂಡುಹಿಡಿದ್ರು. ಸೊ ಇದೇ ಬಂದ್ಬಿಟ್ಟು ಫಸ್ಟ್ ಕಮರ್ಷಿಯಲ್ ಫ್ಲೈಟ್ ಆಗಿತ್ತು. ಸೆಕೆಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತ ನೋಡಿದ್ರೆ, ಈ ಒಂದು ವಿಮಾನದ ಒಂದು ಫ್ಯೂಯಲ್ ಗೇಜ್ ಬಂದ್ಬಿಟ್ಟು ಈ ವಿಮಾನದ ಟಾಪ್ ನಲ್ಲಿ ಫ್ರಂಟ್ ಇಂದ ಲಾಸ್ಟ್ ವರೆಗೂ ಇತ್ತು. ಸೊ ಇದು ಬಂದ್ಬಿಟ್ಟು ಟೇಕ್ ಆಫ್ ಮಾಡ್ಲಿಕ್ಕೂ ಮತ್ತೆ ಕರೆಕ್ಟ್ ಆಗಿ ವರ್ಗಾವಣೆ ಮಾಡದೇ ಇರಲಿಕ್ಕೂ ಏರ್ಕ್ರಾಫ್ಟ್ ಅನ್ನ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ನೆಕ್ಸ್ಟ್ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಏನಾದರೂ ಆಕ್ಸಿಡೆಂಟ್ ಆದ್ರೆ ಅದರಲ್ಲಿರುವ ಪ್ಯಾಸೆಂಜರ್ಸ್ ಗಳನ್ನ ಕರೆಕ್ಟ್ ಆಗಿ ಕಾಪಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಒರಿಜಿನಲ್ ಡಿಸೈನ್ ಅನ್ನ ಮಾಡಿಫಿಕೇಶನ್ ಮಾಡಿದ್ರು. ಅಂದ್ರೆ ಒರಿಜಿನಲ್ ಡಿಸೈನ್ ಅಲ್ಲಿ ಈ ರೀತಿ ಟಾಪ್ ಅಲ್ಲಿ ಫ್ಯೂಯಲ್ ತುಂಬಾ ತರ ಇತ್ತು. ಥರ್ಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತ ನೋಡಿದ್ರೆ, ಬೋಯಿಂಗ್ 747 ವಿಮಾನ ಬಂದ್ಬಿಟ್ಟು ಪ್ಯಾನ್ ಅಮೆರಿಕಾ ಕ್ಲಿಪ್ಪರ್ ವಿಕ್ಟರ್ ಅನ್ನೋ ಹೆಸರಲ್ಲಿ ಫಸ್ಟ್ ಟೈಮ್ ತನ್ನ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಆದ್ರೆ ಕೆಲವು ದಿನಗಳ ನಂತರ ಅಂದ್ರೆ 1977 ನಲ್ಲಿ ಒಂದು ಏರ್ ಕ್ರಾಶ್ ನಲ್ಲಿ ಇದು ಡಿಸ್ಟ್ರಾಯ್ ಆಯಿತು. ಫೋರ್ತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತ ನೋಡಿದ್ರೆ, ಈ ಒಂದು ವಿಮಾನವನ್ನ ಫುಲ್ ಆಗಿ ಪೇಂಟ್ ಮಾಡ್ಲಿಕ್ಕೆ 340.69 ಲೀಟರ್ಸ್ ನಷ್ಟು ಪೇಂಟ್ ಬೇಕಾಯಿತು. ಫಿಫ್ತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತ ನೋಡಿದ್ರೆ, 1969 ಇಂದ ಹಿಡಿದು ಜನವರಿ 2018 ವರೆಗೂ 1543 ಬೋಯಿಂಗ್ 747 ವಿಮಾನಗಳನ್ನ ತಯಾರಿಸಿದ್ದಾರೆ. ಸಿಕ್ಸ್ತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತ ನೋಡಿದ್ರೆ, ಈ ಒಂದು ವಿಮಾನದ ಸ್ಪೀಡ್, ಈ ಒಂದು ವಿಮಾನ ಬಂದ್ಬಿಟ್ಟು 913 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗುತ್ತೆ. ಸೊ ಸೆವೆಂತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ಒಂದು ವಿಮಾನ ಚಲಿಸಲಿಕ್ಕೆ 1 ಗಂಟೆಗೆ 10 ರಿಂದ 11 ಟನ್ ನಷ್ಟು ಇಂಧನ ಇದಕ್ಕೆ ಖರ್ಚಾಗುತ್ತೆ. ಅಂದ್ರೆ ಪರ್ ಸೆಕೆಂಡ್ಗೆ 4 ಲೀಟರ್ಸ್ ನಷ್ಟು ಇದಕ್ಕೆ ಖರ್ಚಾಗ್ತಿದೆ. ಸೊ ಪೆಟ್ರೋಲ್ ಉಳಿಸಿ ಅಂತ ನಮ್ಮ ಗವರ್ಮೆಂಟ್ ಹೇಳ್ತಾ ಇದ್ರೆ, ಆದ್ರೆ ಈ ಒಂದು ವಿಮಾನಕ್ಕೆ ಪರ್ ಸೆಕೆಂಡ್ಗೆ 4 ಲೀಟರ್ ಇಂಧನ ಖರ್ಚಾಗ್ತಿದೆ ಅಂದ್ರೆ ನಾವು ಪೆಟ್ರೋಲ್ ಉಳಿಸಿ ಏನ್ ಪ್ರಯೋಜನ ಆಗುತ್ತೆ? ಈ ರೀತಿ ವಿಮಾನಗಳನ್ನ ಹಾರಿಸಿ ಪೆಟ್ರೋಲ್ ಖಾಲಿ ಮಾಡ್ಬಿಡ್ತಾರೆ. ತಪ್ಪು ನಮ್ದೆ. ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ಕಡಿಮೆ ಪೆಟ್ರೋಲ್ ಅನ್ನ ತಗೊಂತೀವಿ, ಆದ್ರೆ ಔಟ್ಸೈಡ್ ಕಂಟ್ರೀಸ್ ಅಲ್ಲಿ ಕಡಿಮೆ ದುಡ್ಡು ಕೊಟ್ಟು ಜಾಸ್ತಿ ಪೆಟ್ರೋಲ್ ಅನ್ನ ಖರೀದಿಸ್ತಾರೆ. ಸೊ ಅದಕ್ಕೋಸ್ಕರ ಇಷ್ಟ ಬಂದಷ್ಟು ಖರ್ಚು ಮಾಡ್ತಾರೆ. ಸೊ ಆಮೇಲೆ ನಮಗೆ ಎಲ್ಲಿಂದ ಸಿಗುತ್ತೆ? ಉಳಿಸಿ ಅಂತ ನಮಗೆ ಹೇಳಿದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ? ಸೊ ಏತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತ ನೋಡಿದ್ರೆ, ಈ ಒಂದು ವಿಮಾನ 2,38,604 ಲೀಟರ್ಸ್ ನಷ್ಟು ಇಂಧನವನ್ನ ತಗೊಂಡೋಗೋ ಕೆಪಾಸಿಟಿ ಹೊಂದಿದೆ. ಒಂದು ಫೇಸ್ಬುಕ್ ಅಲ್ಲಿ ಮೀಮ್ ಬಂದಿತ್ತು. ಏನಪ್ಪಾ ಅಂದ್ರೆ, ಇಷ್ಟು ಇಂಧನ ಅಥವಾ ಇಷ್ಟು ಪೆಟ್ರೋಲ್ ನಮ್ಮ ಕೈಯಲ್ಲಿದ್ರೆ ನಾವು ಎಲ್ಲ ದೇಶಗಳಿಗೂ ನಮ್ಮ ಬೈಕ್ನಲ್ಲೇ ಆರಾಮಾಗಿ ತಿರ್ಗಾಡ್ಕೊಂಡ್ ಬರ್ಬೋದು ಅಂತ ಒಂದು ಮೀಮ್ ಬಂದಿತ್ತು. ಸೊ ಅದು ಸ್ವಲ್ಪ ಫನಿಯಾಗಿ ಇತ್ತು ನೋಡ್ಲಿಕ್ಕೆ. ನೈನ್ತ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಈ ಒಂದು ವಿಮಾನವನ್ನ ನಾವು ಫುಲ್ ಟ್ಯಾಂಕ್ ಮಾಡಿದ್ರೆ ಇದು 14,427 ಕಿಲೋಮೀಟರ್ಸ್ ನಷ್ಟು ದೂರ ಚಲಿಸುತ್ತೆ. ಸೊ ಫೈನಲಿ ಈ ಒಂದು ವಿಮಾನದ 10th ಫ್ಯಾಕ್ಟರ್ ನೋಡ್ಬೇಕಂದ್ರೆ, ಈ ಒಂದು ವಿಮಾನದಲ್ಲಿ ಇರುವ ಸೀಟ್ ಕೆಪಾಸಿಟಿ ಅಂದ್ರೆ ಥರ್ಡ್ ಕ್ಲಾಸ್ ಕನ್ಫಿಗರೇಷನ್ ಅಲ್ಲಿ ಬಂದ್ಬಿಟ್ಟು ಇದು 524 ಸೀಟ್ಗಳನ್ನ ಹೊಂದಿರುತ್ತೆ. ಅದೇ ಬಂದ್ಬಿಟ್ಟು 2 ಕ್ಲಾಸ್ ಕನ್ಫಿಗರೇಷನ್ ಅಲ್ಲಿ ಇದು 416 ಸೀಟ್ಗಳನ್ನ ಹೊಂದಿರುತ್ತೆ. ಸೊ ಈ ಎಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು ನಿಮ್ಗೆ ಇಷ್ಟ ಆಗಿರಬಹುದು ಅಥವಾ ಸ್ವಲ್ಪ ಮಾಹಿತಿನ ನಿಮ್ಗೆ ತಿಳಿದಿರಬಹುದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ಇವತ್ತು ಹಾಕಿದ ತರ ಬೇರೆ ವಿಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಓದ್ಬಿಟ್ಟು ಬೇರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೇನೆ. ಈ ರೀತಿ ವಿಡಿಯೋಸ್ ಮಾಡೋದು ಫಸ್ಟ್ ಟೈಮ್. ಸೊ ಅದಕ್ಕೋಸ್ಕರ ನಾನು ಒಂದು ಫೀಡ್ಬ್ಯಾಕ್ ಅನ್ನ ಕೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.